ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಹನುಮಂತಪುರದಲ್ಲಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಎಸ್ಕೆ ಪಾರ್ಟಿ ಹಾಲ್ ಅನ್ನು ವಿದ್ಯುಕ್ತವಾಗಿ ಆರಂಭಿಸಲಾಯಿತು. ಕೊಲ್ಲಾಪುರದಮ್ಮ ಕಲ್ಯಾಣ ಮಂಟಪ ಹಿಂಭಾಗದಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಟಿ ಹಾಲ್ ಅನ್ನು ನಿರ್ಮಿಸಲಾಗಿದ್ದು, ಹೋಮ ಹವನದೊಂದಿಗೆ ವಿದ್ಯುಕ್ತವಾಗಿ ಆರಂಭಿಸಲಾಯಿತು. ಮಾಜಿ ಸಂಸದ ಜಿಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಶುಭ ಕೋರಿದರು. ಇದೇ ವೇಳೆ ತಿಗಳ ಸಮುದಾಯದ ಮುಖಂಡರುಗಳನ್ನು ಗೌರವಿಸಲಾಯಿತು. ಮದುವೆ, ನಾಮಕರಣ ಸೇರಿದಂತೆ ಶುಭ ಕಾರ್ಯಕ್ರಮಗಳಿಗಾಗಿ ಈ ಪಾರ್ಟಿ ಹಾಲ್ ಅನ್ನು ನಿರ್ಮಿಸಲಾಗಿದ್ದು, ಸಾರ್ವಜನಿಕರು ಹಾಗೂ ತಿಗಳ ಸಮುದಾಯದವರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಗಳ ಸಮುದಾಯದ ಮುಖಂಡರಾದ ಕುಂಬಯ್ಯ ಅವರು ತಿಳಿಸಿದರು. ಮೊದಲು ಶ್ರೀ ಕೊಲ್ಲಾಪುರ ಸಮುದಾಯ ಅಂತ ಇತ್ತು. ಅದ್ರ ಮೇಲ್ಗಡೆ ನಾವೆಲ್ಲ ಸೇರಿ ಜನಾಂಗ ಸೇರಿ ಮಿನಿ ಹಾಲ್ ಮಾಡಿದ್ವಿ, ಎಸ್ ಕೆ ಪಾರ್ಟಿ ಹಾಲ್ ಅಂತ. ಅದನ್ನು ನಾಮಕರಣ, ನಿಶ್ಚಿತಾರ್ಥ ಇದನ್ನ ಶುಭ ಕಾರ್ಯ ಮಾಡ್ಕೋಬೋದು, ಚಿಕ್ಕ ಮದುವೆ ಮಾಡ್ಕೋಬೋದು. ಅದನ್ನು ಇಷ್ಟು ಅಂತ ನಾವು ಹೇಳಕ್ಕೆ ಹೋಗಲ್ಲ, ಅಂತ ಬಂದಾಗತ್ತೀವಿ. ಆಯಿತಾ? ಹಾಗಾಗಿ ಈಗ ಎಲ್ಲ ಜನಾಂಗರು ಬಂದವರು ಈಗ MP ಬಂದರು, ಉದ್ಘಾಟನೆ ಮಾಡಿದರು. ಇವು ಬಂದು ಜ್ಯೋತಿ ಗಣೇಶು, ಈಗ ಶಿವಕರು ಬರ್ತಾವ್ರೆ, ನಾಗಣ್ಣ ಬಂದಿದ್ರು, ಇಡೀ ನಮ್ಮ 4 ಕಟ್ಟೆ 4 ಎಂಬತ್ತು ಯಜಮಾನೆಲ್ಲ ಬಂದಿದ್ರು. ಆ ಮುಖಾಂತರ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಪೂಜೆ ಹೋಮ ಮಾಡಿದ್ದೀವಿ. ಬಂದವಾಗೆಲ್ಲ ಪ್ರಸಾದ ಕೊಟ್ಟಿದ್ದೀವಿ. ಇದನ್ನು ಸದುಪಯೋಗ ಮಾಡಿಕೊಂಡು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರುಗಳಾದ ಗಂಗಾ ಹನುಮಯ್ಯ, ಗಂಗಣ್ಣ, ಮಾರುತಿ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಹುಣಸೆ ಮರಕ್ಕೆ ನೇಣು ಬಿಗಿದುಕೊಂಡ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತುಮಕೂರು ತಾಲೂಕಿನ ಹಿರೇಹಳ್ಳಿ ಬಳಿ ನಡೆದಿದೆ. ಹಿರೇಹಳ್ಳಿ ಗ್ರಾಮದ ರವೀಂದ್ರ ಯಲಹಂಕ ಬಳಿ ಹೆಂಡತಿ ಮಕ್ಕಳೊಂದಿಗೆ ವಾಸವಿದ್ದ. ಕಳೆದ 4-5 ದಿನಗಳಿಂದ ಮನೆ ಬಿಟ್ಟು ನಾಪತ್ತೆಯಾಗಿದ್ದ. ಈ ಸಂಬಂಧ ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಆದರೆ ಇಂದು ಹುಣಸೆ ಮರದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ರವೀಂದ್ರ ಪತ್ತೆಯಾಗಿದ್ದಾನೆ. ಮೇಲ್ನೋಟಕ್ಕೆ ಸಾಲಬಾಧೆ ಹಾಗೂ ಅನಾರೋಗ್ಯದಿಂದ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಕ್ಯಾತ್ಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳ್ಳರ ಕೈಚಳಕದಿಂದ ದೇವಸ್ಥಾನದ ಕಟ್ಟಡಕ್ಕೆ ಹಾನಿಯುಂಟಾದ ಘಟನೆ ಪಾವಗಡ ತಾಲೂಕಿನ ದೊಡ್ಡ ಜಾರ್ಲೋಡ ಗ್ರಾಮದಲ್ಲಿ ನಡೆದಿದೆ. ಈ ಹಿಂದೆ ಕೂಡ ನಿಧಿ ತೆಗೆಯಲು ದೇವಸ್ಥಾನದ ವಿಗ್ರಹ ಹಾಗೂ ಶಿಖರವನ್ನ ಧ್ವಂಸಗೊಳಿಸಿ ವಿಗ್ರಹ ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಪುರಾತನ ದೇವಸ್ಥಾನದಲ್ಲಿ ನಿಧಿ ಆಸೆಗೆ ದೇವಸ್ಥಾನ ಕಟ್ಟಡಗಳನ್ನು ಒಡೆಯುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗಲಾದರೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕಟ್ಟಡವನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು. ದೊಡ್ಡಜಾರೋಡು ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿತ್ತು. ಆ ದೇವಸ್ಥಾನಕ್ಕೆ ಹಿಂದೆ ನಿಧಿಗಾರರು ಬಂದು ವಿಗ್ರಹನ ಎತ್ಕೊಂಡು ಹೋಗಿದ್ರು. ಮತ್ತೆ ಅವತ್ತಿಂದ ಈ ದೇವಸ್ಥಾನ ಪಾಳು ಬಿದ್ದಿತ್ತು. ಅವತ್ತಿಂದ ಯಾರು ಇದು ಗ್ರಾಮಸ್ಥರಾಗಲಿ ಯಾರೇ ಆಗಲಿ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಮೊನ್ನೆ 2 ದಿನ 3 ದಿನ ಮುಂದೆ ರಾತ್ರಿ ಬಂದು ದೇವಸ್ಥಾನದ ನಿಧಿಗಾಗಿ ಅದೆಲ್ಲ ತೋಡ್ಬಿಟ್ಟು ಅದನ್ನೆಲ್ಲ ಬಂಡೆ ಎಲ್ಲ ಎತ್ತಿಕ್ಕೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಬಂದು ಇದನ್ನ ನೋಡ್ಕೊಂಡು ಇದಕ್ಕೆ ವ್ಯವಸ್ಥೆ ಮಾಡ್ಕೊಡೋಕಂತ ಕೇಳ್ತಿದ್ವಿ. ಈಗ ಈ ಹಿಂದೆ ಏನ್ ಕಳ್ತನ ಆಗಿತ್ತು ದೇವಸ್ಥಾನದಲ್ಲಿ? ದೇವಸ್ಥಾನದ ವಿಗ್ರಹ ತಗೊಂಡೋಗಿದ್ರು. ವಿಗ್ರಹ ಹೊಡೆದಾಗ್ಬಿಟ್ಟು ವಿಗ್ರಹ ತಗೊಂಡೋಗಿದ್ರು ಆಂಧ್ರದವರು. ಅದನ್ನ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ವಿಗ್ರಹ ತರಿಸ್ಕೊಂಡು ಊರಲ್ಲೇ ಇಟ್ಕೊಂಡಿದ್ವಿ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸರು ಬಂದ್ಬಿಟ್ಟು ತಿಮ್ಮಾಪುರದಾಗಿದ್ರೆ ಅಲ್ಲಿಂದ ತರಿಸ್ಕೊಂಡು ಊರಲ್ಲಿ ಇಟ್ಕೊಂಡಿದ್ವಿ. ಮತ್ತೆ ನಿಧಿಗಾರರು ಬಂದು ಇದನ್ನೆಲ್ಲ ಹೊಡೆದ್ಬಿಟ್ಟು ನಿಧಿಗಾಗಿ ಅವರು ಮಾಡಿದ್ದಾರೆ. ಏನ್ ಪ್ರತಿ ಬಾರಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರಲ್ಲ, ಯಾಕೆ? ನಿಧಿ ಐತಂದ್ರೆ ಇದು ಸುಮಾರು ಅಂದ್ರೆ ಹೊಯ್ಸಳರ ಕಾಲದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಕಮದೂರ್ ಮಲ್ಲೇಶನ್ ದೇವಸ್ಥಾನ 2 ಒಬ್ಬರೇ ಅಂತ ಕಟ್ಟಿರೋದು. ಅದರಿಂದ ಇದ್ರಲ್ಲಿ ನಿಧಿ ಇರ್ಬೋದೇನೋ ಅಂತೇಳಿ ಆ ತರ ಮಾಡ್ತಿದ್ದಾರೆ. ಓಕೆ. ಈ ಅಧಿಕಾರಿಗಳ ಭೇಟಿ ಕೊಟ್ಟಿಲ್ವಾ? ಯಾವ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ. ಇನ್ನು ಮಾಹಿತಿ ತಿಳಿದೈತಿಲ್ಲ, ಗೊತ್ತಿಲ್ಲ. ಈಗ ನಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡಿದ್ವಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ರಾಮಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೈಚಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ತಿಪ್ಪೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ 2ನೇ ಅವಧಿಯ ಅಧ್ಯಕ್ಷರಾಗಿ ರಾಮಲಕ್ಷ್ಮಮ್ಮ ಅವಿರೋಧ ಆಯ್ಕೆಯಾಗಿದ್ದಾರೆ. ರಾಮಲಕ್ಷ್ಮಮ್ಮ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ 15 ಮಂದಿ ಸದಸ್ಯರ ಒಪ್ಪಿಗೆಯಂತೆ ಅಧಿಕೃತ ಘೋಷಣೆ ಮಾಡಿದ್ದು, ಗ್ರಾಮ ಪಂಚಾಯಿತಿ 19 ಮಂದಿ ಸದಸ್ಯರ ಪೈಕಿ 4 ಸದಸ್ಯರು ಗೈರಾಗಿದ್ದು 15 ಮಂದಿ ಸದಸ್ಯರ ಸಂಖ್ಯಾಬಲದಿಂದ ರಾಮಲಕ್ಷ್ಮಮ್ಮ ಆಯ್ಕೆಯಾಗಿದ್ದಾರೆ.
ದಿನಗಳಲ್ಲಿ ಎಲ್ಲರೂ ಸಹಕಾರ ಪಡೆದು ಎಲ್ಲ ಹಳ್ಳಿಗಳಿಗೆ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ. ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಪಾರದರ್ಶಕವಾಗಿ ಪಟ್ಟೆ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಅಪೂರ್ವ ಅನಂತರಾಮ್ ಅವರು ಚುನಾವಣಾಧಿಕಾರಿಯಾಗಿ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾಮಪತ್ರ ಒಬ್ಬರೇ ಸಲ್ಲಿಸಿದ್ದು ಅವಿರೋಧವಾಗಿ ಶ್ರೀಮತಿ ರಾಮಲಕ್ಷ್ಮಮ್ಮ ವೆಂಕಟಪ್ಪನವರು ಆಯ್ಕೆಯಾಗಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮುಂದಿನ ಅವಧಿಯವರೆಗೆ ಉಳಿದ ಅವಧಿಯವರೆಗೂ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಈ ಮೂಲಕ ನಿಮ್ಗೆ ಹೇಳ್ತೀನಿ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಮೀವುಲ್ಲಾ, ಲಕ್ಷ್ಮೀಪತಿ, ತಿಪ್ಪೇಶ್, ಗೋವಿಂದರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ ಬಳಿ ಜಿಲ್ಲಾ ಮಟ್ಟದ ಮಾವು ಹಲಸು ಮಾರಾಟ ಮೇಳ ಅದ್ದೂರಿಯಾಗಿ ನಡೆದಿದೆ. 3 ದಿನಗಳ ಕಾಲ ನಡೆಯುವ ಪ್ರದರ್ಶನ ಮತ್ತು ಮಾವು ಹಲಸು ಮಾರಾಟ ಮೇಳಕ್ಕೆ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ವಿಮಾನ ದುರಂತ ಪೂರ್ಣ ಪ್ರಮಾಣದಲ್ಲಿ ತನಿಖೆಯಾಗಬೇಕು. ವಿಮಾನ ಹಾರಾಟ ಪ್ರಾರಂಭದಲ್ಲಿ ಭೂಸ್ಪರ್ಶ ಮಾಡಿ ಅವಘಡ ನಡೆದಿದೆ. ದುರಂತದಲ್ಲಿ ಮೃತರಾದವರ ಬಗ್ಗೆ ಕಂಬನಿ ಮಿಡಿದರು. ಇನ್ನು ವಿಮಾನ ಹಾರಾಟದ ಮುನ್ನ ಎಲ್ಲವನ್ನ ಪರಿಶೀಲಿಸಲಾಗುತ್ತದೆ. ಆದರೂ ಈ ದುರಂತ ನಡೆದಿರುವುದು ಬೇಸರದ ಸಂಗತಿ. ಕೇಂದ್ರ ಸರ್ಕಾರ ಸರಿಯಾದ ತನಿಖೆ ನಡೆಸಿ ಮುಂದೆಂದೂ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ಹೇಳಿದರು. ಹೇಳಕ್ಕಾಗಲ್ಲ. ಡ್ರೀಮ್ ಲೈನ್ ಅದು ಬಹಳ ದೊಡ್ಡ ಫ್ಲೈಟ್, 200-300 ಜನ ಹೋಗ್ತಾರೆ. ಆಗಿದ್ದು ಬಹಳ ದುಃಖಕರವಾಗಿದೆ. ಅದು ಕ್ಷಣಗಳಲ್ಲಿ ಟೇಕ್ ಆಫ್ ಆಗ್ತಾನೆ ಆಗಿದೆ ಅಂದ್ರೆ ಆ ತಾಂತ್ರಿಕ ದೋಷವನ್ನು ಸರಿಯಾದಂತ ರೀತಿಯಲ್ಲಿ ವಿಚಾರ ಮಾಡದೆ ನೋಡದೆ ಮತ್ತೆ ಟೇಕ್ ಆಫ್ ಮಾಡಿದ್ದಾರೆ ಅಂತ ಭಾವನೆ ಬರ್ತದೆ. ತುಂಬಾ ದುಃಖ ಆಗ್ತದೆ. ಆ ಕುಟುಂಬಗಳಿಗೆ ಆ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ದೇವರ ಪ್ರಾರ್ಥನೆ ಮಾಡ್ತೀನಿ. ಡೀಟೇಲ್ ಎನ್ಕ್ವೈರಿ ಆಗಬೇಕು. ಇದನ್ನ ಯಾರು ಜವಾಬ್ದಾರಿ, ಇದನ್ನ ಟೆಕ್ನಿಕಲ್ ಚೆಕ್ ಮಾಡದೆ ಹೋಗಲ್ಲ. ಟೆಕ್ನಿಕಲ್ ಚೆಕ್ ಮಾಡಿರುವಂತವ್ರ ಮೇಲೆ ಸೀರಿಯಸ್ ಕ್ರಮ ತಗೋಬೇಕು. ಇದು ಇಷ್ಟು ಜನ ಪ್ರಾಣವನ್ನು ತೆಗೆದುಕೊಂಡಿದೆ ಮತ್ತು ಮೆಡಿಕಲ್ ಕಾಲೇಜ್ ಮಕ್ಕಳು ಕೂಡ ಇದರ ಮೇಲೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಸರಿಯಾದ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಬೇಕು. ಮತ್ತೆ ಇಂಥದ್ದು ಆಗದಂತೆ ಯಾವ ರೀತಿ ಪ್ರಿಕಾಷನ್ ತಗೋಬೇಕು, 1, 2, 3 ಟೆಸ್ಟ್ ಮಾಡೋದು. ಮೇಲೆ ಆಕಾಶ ಮೇಲೆ ಹೋದ್ಮೇಲೆ ಒಂದು ಉಳಿಯೋದಿಲ್ಲ, ವ್ಯತ್ಯಾಸ ಅದು. ಇದು ರೈಲು ಅಲ್ಲ, ರೋಡು ಅಲ್ಲ. ಅದಕ್ಕೆ ಬಹಳ ಎಚ್ಚರಿಕೆ ವಹಿಸಬೇಕು. ನಾನು ಪ್ರಧಾನಮಂತ್ರಿಗೆ ಆಗ್ರಹ ಮಾಡ್ತೀನಿ, ಇವತ್ತು ಆಗದಂತೆ ಕಾಪಾಡಬೇಕು. ಕ್ವಾಲಿಟಿ ಚೆಕ್ ಆಗಬೇಕು ಅಂತ ಸುಮಾರು ಜನ ಒತ್ತಾಯ ಮಾಡ್ತಾರಂತ. ಯಾಕಂತಂದ್ರೆ ಇನ್ನು ಬೆಂಗಳೂರು ಗ್ರಾಮಾಂತರ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಗುಣವಂತ ಮಾತನಾಡಿ, ರೈತರಿಗೆ ಉತ್ತಮ ಬೆಲೆ ನಿಗದಿಪಡಿಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ದಿನಗಳ ಕಾಲ ನಡೆಯುತ್ತೆ. 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ದೀವಿ. ಇವತ್ತು ಬರ್ತದೆ ಅಂದರೆ ನಾಳೆ ನಾಡಿದ್ದು ಮಾಡಿದ್ದೀವಿ. ಮಾವು ಜೊತೆಗೆ ಬೇರೆ ಬೇರೆ ಈಗ ಸೀಬೆ, ಹಲಸು ಮತ್ತು ಡ್ರ್ಯಾಗನ್ ಫ್ರೂಟ್ ಸಹ ಇಲ್ಲಿ ಮಾರಾಟ ಮಾಡಿದ್ದೀವಿ. 3 ದಿನ ಇರ್ತದೆ. ವಿಶೇಷವಾಗಿ ಯಾವ್ಯಾವ ತಳಿಗಳಲ್ಲಿ ಹಾಜರಾಗ್ತದೆ? ಇಲ್ಲಿ ವಿಶೇಷವಾಗಿ ಅಂತಂದರೆ ಪ್ರಮುಖವಾಗಿ 8 ರಿಂದ 9 ತಳಿಗಳು ನಾವು ಮಾವಿನಲ್ಲಿ ಕಾಣ್ತೀವಿ. ಬಾದಾಮಿ, ಮಲ್ಲಿಕ, ದಶೇರಿ, ಕೇಸರು, ಹಿಮಾಂಪಸಂದ್, ಈ ಇಷ್ಟು ವೆರೈಟಿಗಳು, ಮತ್ತು ಸೇಂದೂರ, ರಸಗೋಡಿ, ಇವಿಷ್ಟು ವೆರೈಟಿಗಳು ಪ್ರಮುಖವಾದಂಥ ತಳಿಗಳು. ಅವನ್ನ ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾದ ತಳಿ ಸಹ ಇಲ್ಲಿ ವ್ಯಾಪಾರಕ್ಕೆ ಅಂದರೆ ಮಾರಾಟಕ್ಕಿದೆ. ಮಿಯಾಜಾಕಿ ಅಂತ ಸುಮಾರು 2,000 ರೂಪಾಯಿ ಕೆಜಿಗೆ ಇಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಅದು ವಿಶೇಷತೆ ಏನಪ್ಪ ಅಂದರೆ ಅದು ಜಪಾನ್ನ ಒರಿಜಿನ್ ಆಗಿರ್ತಕ್ಕಂಥದ್ದು 3 ಹಣ್ಣುಗಳನ್ನ ಬ್ಲೆಂಡ್ ಮಾಡಿ ಬಂದಿರುವಂಥ ಒಂದು ತಳಿ. ಆ ತಳಿನೂ ಸಹ ಇಲ್ಲಿ ಇದೆ. ಮತ್ತು ತೂಪ್ಗೆರೆ ವಿಶೇಷವಾದ ಹಲಸು, ನಮಗೆಲ್ಲ ಗೊತ್ತಿದೆ ತೂಪ್ಗೆರೆ ಹಲಸು ಬೈರ್ಚಂದ್ರ, ಅದನ್ನು ಸಹ ಇಲ್ಲಿ ಹಲಸನ್ನು ಸಹ ನಾವು ಇದರಿಂದ ನೇರವಾಗಿ ಈ ಮಾವು ಮೇಳದಲ್ಲಿ ಎಷ್ಟು ವಹಿವಾಟು ಆಗೋದಿದೆ? ನೈಸರ್ಗಿಕವಾಗಿ ಬೆಳೆದ ಮಾವು, ಹಲಸು, ಚೇಪೆಕಾಯಿ, ಡ್ರ್ಯಾಗನ್ ಫ್ರೂಟ್ ಮತ್ತು ಜೇನುತುಪ್ಪ ಮಾರಾಟ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯರಾದ ಮಂಜುನಾಥ್, ಮುಖಂಡರಾದ ಜಗನ್ನಾಥ್ ಹಾಗೂ ಇಲಾಖೆಯ ಅಧಿಕಾರಿಗಳು ಇದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಸಚಿವ ಕೆಎನ್ ರಾಜಣ್ಣನವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಹಾಗೂ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ 21ರಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸದಸ್ಯ ಎನ್ ದೇವರಾಜು ಗುಬ್ಬಿಯಲ್ಲಿ ಹೇಳಿದ್ದಾರೆ.
ಸಹಕಾರ ಕ್ಷೇತ್ರದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರ ಕೊಡುಗೆ ಅಪಾರವಾಗಿದ್ದು 45 ವರ್ಷದ ರಾಜಕೀಯ ಜೀವನದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿರುವ ಹಿನ್ನೆಲೆಯಲ್ಲಿ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಜೂನ್ 21ರಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗುವುದು. ಇನ್ನು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಬಂಧುಗಳು ಹಾಗೂ ಕೆಎನ್ಆರ್ ಅಭಿಮಾನಿಗಳು ಆಗಮಿಸುವ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ ದೇವರಾಜು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣನವರ ಅಮೃತ ಮಹೋತ್ಸವ ಮತ್ತು ಜನ್ಮದಿನ ಅಭಿನಂದನಾ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರನವರು ಮತ್ತೆ ಕೇಂದ್ರ ಸಚಿವರಾದ ಸೋಮಣ್ಣವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರು ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಿಂದ ಒಟ್ಟು 1 ಲಕ್ಷಕ್ಕೆ ಅಧಿಕ ಜನಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಿದ್ದೀವಿ. 1 ಲಕ್ಷಕ್ಕೆ ಅಧಿಕ ಜನಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಸೇರ್ತಾರೆ ಅಂತೇಳಿ ನಮಗೆ ಒಂದು ನಂಬಿಕೆ ಆಗಿದೆ ಸರ್. ಪ್ರತಿ ವರ್ಷ ಮಾಡ್ತಾ ಇದ್ರೆ ಈ ವರ್ಷ ಮಾಡ್ತೀವಿ. ಈ ವರ್ಷ 75ನೇ ವರ್ಷದ ಅಮೃತ ಮಹೋತ್ಸವ ಅಂತ ಹೇಳಿ ಅವ್ರಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದ್ದು, ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಂಸದರಾದ ವಿ ಸೋಮಣ್ಣ ಮತ್ತು ಹಾಲಿ ಸಚಿವರು, ಜಿಲ್ಲೆಯ ಹಾಲಿ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅದೆಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.